ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ರೆಸಿಪಿ ಏನು ಮಾಡ್ತಾ ಇಲ್ಲ ನಾನು. ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಬಟ್ಟೆ ಸ್ಟ್ಯಾಂಡ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈಗ ಮಳೆಗಾಲ ಸ್ಟಾರ್ಟ್ ಆಯಿತು. ನಾವು ಹೆಣ್ಮಕ್ಳು ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀವಿ. ಅಲ್ಲೇ ಬಟ್ಟೆನ ಎಲ್ಲಿ ಹಾಕಬೇಕು ಅನ್ನೋದೇ ನಮಗೆ ಚಿಂತೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಹೋಗಿ ಟೆರೆಸ್ ಮೇಲೆ ಹಾಕಿದ್ರೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ. ನಾವು ಹೋಗಿ ತಗೊಂಡ್ ಬರೋ ಅಷ್ಟೊತ್ತಿಗೆ ಅಂದ್ರೆ ಅರ್ಧ ಬಟ್ಟೆನೇ ಒದ್ದೆ ಆಗ್ಬಿಟ್ಟಿರತ್ತೆ. ಈ ಯಾವ ತರ ಮಾಡ್ಬೇಕಪ್ಪ ಇದು ಬಟ್ಟೆ ತಗೊಂಬರೋದು. ಆಮೇಲೆ ವಾಷಿಂಗ್ ಮಿಷಿನ್ ಹಾಕಿದ್ರು ಆಲ್ಮೋಸ್ಟ್ ಆಗಿ ಮತ್ತೆ ಬಟ್ಟೆ ಒಣಗಿ ಹಾಕ್ಲೇಬೇಕಾಗತ್ತೆ. ಅದನ್ನು ಎಲ್ಲಿ ಹಾಕ್ಬೇಕು, ಆಮೇಲೆ ಪುಟ್ಟ ಜಾಗ ಇರಬೇಕು, ಯುಟಿಲೈಸ್ ಆಗ್ಬೇಕು, ಆಮೇಲೆ ಎಲ್ಲ ಬಟ್ಟೆನೂ ಹಿಡಿಸ್ಬೇಕು ನಮ್ಗೆ. ಈ ತರ ಯೋಚನೆ ಮಾಡುವಾಗ ಈ ತರ ಒಂದು ಸ್ಟ್ಯಾಂಡ್ ಇದೆ ಅಂತ ನನಗೆ ಗೊತ್ತಾಯ್ತು. ಆನ್ಲೈನಲ್ಲಿ ಸ್ಕ್ರೋಲ್ ಮಾಡುವಾಗ ಅವಾಗ ಈ ತರ ಸ್ಟ್ಯಾಂಡು ನನಗೆ ಗೊತ್ತಾಯ್ತು. ಆಮೇಲೆ ಇದನ್ನು ಯಾಕೆ ಇದರಲ್ಲಿ ಸ್ವಲ್ಪ ಶೇರ್ ಮಾಡಬಾರ್ದು ಅಂದ್ರೆ ಎಷ್ಟೊಂದು ಜನ ಪ್ರಾಬ್ಲಮ್ನ ಫೇಸ್ ಮಾಡದೇ ಇರ್ತಾರೆ. ಆಮೇಲೆ ನಮಗೆ ಸುತ್ತಮುತ್ತ ಇರೋರು ನನ್ನ ಹತ್ರ ಬಂದು ಕೇಳಿದ್ರು, ಇತ್ತು ತುಂಬಾ ಚೆನ್ನಾಗಿದೆಯಾ ಕ್ವಾಲಿಟಿ, ಆಮೇಲೆ ಸ್ಟ್ಯಾಂಡ್ ಹೇಗಿದೆ ಅಂತಾನು ಕೇಳಿದ್ರು. ಸೊ ಅವರು ಎಲ್ಲ ಕೇಳಿದಾರೆಲ್ಲ, ಮತ್ತೆ ನಿಮಗೂ ಶೇರ್ ಮಾಡಿದ್ರಾಯ್ತು ಅಂದ್ಕೊಂಡು ನಾನು ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಶೇರ್ ಮಾಡಿದ್ರಾಯ್ತು ಅಂತ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಅಂಕರು ತುಂಬಾನೇ ಚೆನ್ನಾಗಿದೆ. ಆಮೇಲೆ ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಹೈಟ್ ಆಗಿ ನಾವು ಬಟ್ಟೆನ ಒಣಗಿ ಹಾಕ್ಬೋದು. ಆಮೇಲೆ ಹೋಗಿ ಟೆರೆಸ್ ಮೇಲೂ ಇಡ್ಬೋದು. ಟೆರೆಸ್ ಮೇಲೆ ಇಟ್ಟು ಸಡನ್ ಆಗಿ ತುಂಬಾ ಬೇಗನೆ ಮೂವ್ ಆಗುತ್ತೆ. ಆಮೇಲೆ ವೀಲ್ಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾವು ಇಲ್ಲಾಂದ್ರೆ ಮನೆ ಮುಂದೆನೆ ಇಟ್ಕೋಬಹುದು. ಮನೆ ಮುಂದೆ ಇಟ್ಕೊಂಡ್ರೆ ಸಡನ್ ಆಗಿ ನಾವು ಬೇಗನೆ ಒಳಗನೆ ತಗೊಂಡು ಇಟ್ಕೊಬಹುದು. ಒಂದೊಂದೇ ಬಟ್ಟೆ ತೆಗಿಯೋ ಅಷ್ಟೊತ್ತಿಗೆ ಅಂತಂದ್ರೆ ಮಳೆ ಬಂದು ಆಮೇಲೆ ಬಟ್ಟೆನೂ ಎಲ್ಲ ಒದ್ದೆ ಆಗಿ ಹೋಗ್ಬಿಡತ್ತೆ. ಸೊ ಇದು ಈ ತರ ಇಲ್ಲ. ಸೊ ಎಲ್ಲಾ ಬಟ್ಟೆನೂ ಒಂದೇ ಕಡೆ ಹಾಕಿರ್ತೀವಿ, ನಾವು ವೀಲ್ ಅಷ್ಟೇ ಹಾಕಿರ್ತೇವಲ್ಲ, ಸೊ ಅದನ್ನ ಮೂವ್ ಮಾಡ್ಕೊಂಡು ಒಳಗಡೆ ತಗೊಂಡ್ಬಂದ್ಬಿಟ್ರೆ ಆಗತ್ತೆ ಅಷ್ಟೇ. ಆಮೇಲೆ ಇದಕ್ಕೆ ಈ ತರ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ ವೀಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲೇ ಬರೆದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ಯಾವ ತರ ಫಿಕ್ಸ್ ಮಾಡ್ಬೇಕು ನಾವು. ನಟ್ ಬೋಲ್ಟು ಇರುತ್ತೆ, ಆಮೇಲೆ ABCD ಅಂತ ಅದರ ಮೇಲೇನೆ ಬರೆದು ಕೊಟ್ಟಿದ್ದಾರೆ. ಸೊ ಅದನ್ನ ಒಂದೊಂದೇನಾಗಿ ನಾವು ಜೋಡಿಸ್ಕೊಂತ ಹೋದ್ರೆ ಆಯ್ತು ಅಷ್ಟೇ. ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ ಇದರದ್ದು. ಆಮೇಲೆ ನಾನು ಈಗ ತುಂಬಾ ದಿವಸದಿಂದಾನೇ ಬಳಸ್ತಾ ಇದ್ದೀನಿ. ಅಂದ್ರೆ ನಾನು ಮುಂಚೆ ಯಾವ ತರ ಪ್ರಾಡಕ್ಟ್ ಬಂದಿದೆ ಅಂತ ಸಡನ್ ಆಗಿ ರಿವ್ಯೂ ಹಾಕಲ್ಲ. ಸೊ ನಾನು ಬಳಸ್ಕೊಂಡು ಆದ್ಮೇಲೆ ಚೆನ್ನಾಗಿದ್ರೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಹಾಕಲ್ಲ. ನಾನೀಗ ಬಳಸ್ತಾನೆ ಈಗ 1 ವರ್ಷ ಆಯ್ತು. 1 ವರ್ಷ ಆದ್ರೂ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿ ಇದೆ. ಆಮೇಲೆ ಕಲರು ಏನು ಫೇಡ್ ಆಗಿಲ್ಲ. ಆಮೇಲೆ ನಾನು ಬಿಸಿಲಿಗೂ ಇಟ್ಟಿರ್ತೀನಿ, ಮಳೆ ಬಂದ್ರೆ ಮಳೆಯಲ್ಲೂ ಅಲ್ಲಿ ಹೊರಗಡೆನೆ ಇಟ್ಟಿರ್ತೀನಿ ಸ್ಟ್ಯಾಂಡು. ಯಾವ ತರನು ಏನು ಕಲರ್ ಹೋಗಿಲ್ಲ. ಆಮೇಲೆ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಆಮೇಲೆ ರಸ್ಟ್ ಹಿಡಿಯೋದು, ಕ್ವಾಲಿಟಿ ಸ್ವಲ್ಪ ಮತ್ತೆ ಆಗೋದು ಆ ತರನು ಏನಿಲ್ಲ. ತುಂಬಾನೇ ಕ್ವಾಲಿಟಿ ಸ್ಟೀಲ್ದು ಇದು ಚೆನ್ನಾಗಿದೆ. ಆಮೇಲೆ ಫೈಬರ್ ಅನ್ಸುತ್ತೆ. ತುಂಬಾನೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೀವು ತರಿಸ್ಕೋಬಹುದು ಬೇಕಾದ್ರೆ. ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ. ಆಮೇಲೆ ಯಾರೆಲ್ಲ ಬಟ್ಟೆ ಒಣಗಿ ಹಾಕಕ್ಕೆ ಎಷ್ಟು ಫೇಸ್ ಮಾಡ್ತಿದ್ದೀರಾ ಅಂತಾನು ಕಮೆಂಟ್ ಮಾಡಿ. ಈಗ ಯುಟಿಲೈಸ್ ಮಾಡ್ಕೊಳಕ್ಕೆ ನೀವು ಯಾವ್ಯಾವ ತರ ಮಳೆಗಾಲದಲ್ಲಿ ಏನೇನ್ ಬಳಸ್ತೀರಾ ಅಂತಾನು ಕಮೆಂಟ್ ಮಾಡಿ. ನೋಡಿ, ಈ ತರ ಎಲ್ಲಾನು ಪ್ಯಾಕ್ ಮಾಡೇ ಕೊಟ್ಟಿದ್ದಾರೆ ಅವರು. ಆಮೇಲೆ ತುಂಬಾ ಚೆನ್ನಾಗಿನೂ ಪ್ಯಾಕ್ ಮಾಡಿದ್ದಾರೆ. ಒಂದೊಂದು ಪಾರ್ಟ್ ತರ ABCD ಅಂತ ಮಾಡಿ ಅದನ್ನೇ ಪ್ಯಾಕ್ ಮಾಡಿದ್ದಾರೆ. ಒಂದೊಂದೇ ಆಗಿ ಜೋಡಿಸ್ಕೊಂತ ಹೋದ್ರೆ ಅಷ್ಟೇ ಆಯ್ತು. ವೀಲ್ಸು, ಆಮೇಲೆ ನಟ್ ಬೋಲ್ಟು ಅದ್ರ ಜೊತೆನೇ ಕೊಟ್ಟಿದ್ದಾರೆ ಎಲ್ಲಾನು. ಅದನ್ನ ನಾವು ಮಾಡ್ಕೋಬಹುದು ನೋಡಿ. ನಟ್ ಬೋಲ್ಟು ಎಲ್ಲಾನು ಆಮೇಲೆ ಎಕ್ಸ್ಟ್ರಾನು ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಈ ತರ ಹ್ಯಾಂಗಿಂಗ್ ತರಾನು ಇದೆ. ಆಮೇಲೆ ಹ್ಯಾಂಗಿಂಗ್ ಚಿಕ್ಕ ಮಕ್ಕಳ ಬಟ್ಟೆ, ಆಮೇಲೆ ಐರನ್, ಆಮೇಲೆ ಹಿಂಡ್ಲರ್ದ ಬಟ್ಟೆ ಇರತ್ತಲ್ಲ, ಸೊ ಆ ತರ ಹ್ಯಾಂಗಿಂಗು, ಪ್ಯಾಂಟು, ಸಾಕ್ಸು, ಮಾಸ್ಕು, ಈ ತರ ಎಲ್ಲ ಚಿಕ್ಕ ಎಲ್ಲ ಇರ್ತಾವಲ್ಲ, ಸೊ ಹ್ಯಾಂಗಿಂಗ್ ಮಾಡಕ್ನು ಅದು ಒಂಥರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹ್ಯಾಂಗಿಂಗ್ ಮಾಡೋದು ಇರ್ತಾವಲ್ಲ, ಹ್ಯಾಂಗಿಂಗ್ ಹಾಕೊಂಡು ಇಟ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ. ಆಮೇಲೆ ಶೂಸು ಅವನು ಹಾಕೋಬಹುದು ಕೆಳಗಡೆನು.
ಇಟ್ಕೋಬಹುದು. ಅದಕ್ಕೆ ಎಲ್ಲಾನು ಚೆನ್ನಾಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನಾನೀಗ ಒಂದೊಂದೇ ಆಗಿ ಜೋಡಿಸ್ತಾ ಇದ್ದೀನಿ. ನೋಡಿ ಜೋಡಿಸ್ತಾ ಇದ್ರೆ ಎಷ್ಟೊಂದು ಯುಟಿಲೈಸ್ ಆಗುತ್ತೆ ಗೊತ್ತಾ. ಇದು ತುಂಬಾನೇ ಚಿಕ್ಕ ಜಾಗ. ಆಮೇಲೆ ಎಷ್ಟೊಂದು ಬಟ್ಟೆ ಹಿಡಿಯುತ್ತೆ ಅಂದ್ರೆ, ನಾನು ಬಟ್ಟೆನೂ ಹಾಕಿ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ತುಂಬಾನೇ ಸ್ಪೇಸ್ ಉಳಿಯುತ್ತೆ ಅನ್ಸುತ್ತೆ. ಆಮೇಲೆ ಟೆರೆಸ್ ಮೇಲೆ ಹೋಗಂಕ್ರು ಈ ಮಳೆ ಬರುವಾಗ ಹೋಗಿ ತಗೊಂಡ್ ಬಂದು ನಾನು ಅಷ್ಟೊತ್ತಿಗಂದ್ರೆ ಕೆಳಗಡೆ ಇಳಿದು ಬರೋ ಹೊತ್ತಿಗೆ ಅಂತಂದ್ರೆ ಒಂದಿಷ್ಟು ಬಟ್ಟೆನು ಕೆಳಗೆ ಬಿದ್ದಿರತ್ತೆ. ಆಮೇಲೆ ಎಲ್ಲಾನು ಒದ್ದೆಯಾಗಿ ಹೋಗ್ಬಿಟ್ಟಿರತ್ತೆ. ಅದಕ್ಕೆ ಇದು ತುಂಬಾನೇ ಯೂಸ್ಫುಲ್ ಅನಿಸ್ತು ನೋಡಿ. ಈ ತರ ಸ್ಟ್ಯಾಂಡ್ ಬೇಕಾದ್ರೆ ಈ ತರ ಹಾಕೋಬಹುದು ನಾವು. ಆಮೇಲೆ ಇಲ್ಲ ಅಂದ್ರೆ ಈ ತರ ಜಗ್ಗಿ ಆಮೇಲೆ ಕೆಳಗಡೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ನಾವು ಮನೆ ಒಳಗಡೆನು ಇಟ್ಕೋಬಹುದು, ಇಲ್ಲ ಹೊರಗಡೆನೂ ಇಟ್ಕೋಬಹುದು. ತುಂಬಾ ಸ್ಪೇಸ್ ಅಷ್ಟೊಂದು ಬೇಕಾ ಅಂತ ಅನ್ಸಲ್ಲ. ಒಂದು ಟೈಲ್ಸ್ ಕಲ್ಲು ಅಷ್ಟು ಸಾಕಾಗತ್ತೆ ಅಷ್ಟೇ ನೋಡಿ. ತುಂಬಾನೇ ಯೂಸ್ಫುಲ್ ಅನಿಸ್ತು ನನ್ಗೆ. ನೀವು ಬೇಕಾದ್ರೆ ತಗೋಬಹುದು ನೋಡಿ. ABCDE ಅಂತ ಇದೆ. ಈಗ ಎಂಡಿಂದು ಲಾಸ್ಟಿಂದು ಇದು ಹ್ಯಾಂಗಿಂಗ್ ಮಾಡಕ್ಕೆ ಹಾಕೋಬಹುದು. ಮೇಲ್ಗಡೆನು ಒಂದು ರ್ಯಾಕ್ ಸಿಕ್ಕಿರತ್ತೆ. ಆಮೇಲೆ ಸೀರೆ ಈ ತರ ಇದ್ರೆ ಹಾಕೋಬಹುದು. ಬೆಡ್ಶೀಟು ಈ ತರ ಎಲ್ಲ ಮೇಲ್ಗಡೆನು ಹಾಕೋಬಹುದು ನಾವು. ಆಮೇಲೆ ಪ್ಯಾಂಟು, ಶರ್ಟು, ಬಟ್ಟೆ, ಕುರ್ತೀಸು ಎಲ್ಲಾನು ತುಂಬಾನೇ ಚೆನ್ನಾಗಿ ಹೋಗುತ್ತೆ. ಟೀ ಶರ್ಟು ತುಂಬಾ ಸಾಲಿಡ್ ಆಗಿದೆ ಬಟ್ಟೆ ಸ್ಟ್ಯಾಂಡು. ಆಮೇಲೆ ಈ ತರ ಬಟ್ಟೆ ಎಷ್ಟೊಂದು ಬಟ್ಟೆ ಹಾಕಿದ್ರೆ ಬಾಗಿ ಹೋಗೋದು ಆ ತರ ಇಲ್ಲ, ತುಂಬಾನೇ ಸಾಲಿಡ್ ಇದೆ. ಹೈಟುನು ಅಷ್ಟೊಂದಿದೆ, ತುಂಬಾನೇ ಕ್ವಾಲಿಟಿ ಚೆನ್ನಾಗಿದೆ. ವೇಟುನು ತುಂಬಾ ಚೆನ್ನಾಗಿದೆ ಅದು ನೋಡಿ. ಈ ತರ ತಿರ್ಗಿಸ್ಕೋಬಹುದು. ಆಮೇಲೆ ತುಂಬಾನೇ ಈಸಿ ಮೂವೇಬಲ್ ಇದೆ. ಮೇಲ್ಗಡೆ ನಾವು ಬೆಡ್ಶೀಟ್ ಹಾಕೋಬಹುದು, ಸೀರೆ ಹಾಕೋಬಹುದು. ಆಮೇಲೆ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ನಾವು ಬೆಡ್ಶೀಟು ಆಮೇಲೆ ಸಾಕ್ಸು ಎಲ್ಲಾನು ಹಾಕೋಬಹುದು. ಈ ತರ ಲಾಕ್ ಸಿಸ್ಟಮ್ ಇದೆ. ನಾವು ಬಟ್ಟೆ ಹಾಕಿದ್ಮೇಲೆ ಲಾಕ್ ಸಿಸ್ಟಮ್ ಇದೆಲ್ಲ, ಲಾಕ್ ಹಾಕಿಟ್ರೆ ಆಯ್ತು. ಲಾಕ್ ತೆಗೆದ್ರೆ ಈಸಿಯಾಗಿ ಮೂವ್ ಆಗುತ್ತೆ ಅಷ್ಟೇ. ಆಮೇಲೆ ಸಡನ್ ಆಗಿ ಸ್ಕ್ರೋ ಮಾಡಿಕೊಂಡು ಒಳಗಡೆ ತಗೊಂಡ್ಬಂದು ಇಟ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು, ನನಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಥ್ಯಾಂಕ್ ಯು.